ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿಕಾಜಿ ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ನಾವು ಬಂದಿದ್ದೇವೆ ಇವರ ತಂಗಿ ಮದುವೆಗೆ, ಅಂದ್ರೆ ಸಾರಿ, ಇವತ್ತು ನಾವು ಬಂದಿದ್ದೇವೆ ಸಂಗೀತ ಫಂಕ್ಷನ್ಗೆ. ಯಾರಿದ್ದು ಏನು ಅದೆಲ್ಲ ಜಾನು ಹೇಳ್ತಾರೆ. ಯಾರ ಫಂಕ್ಷನ್ಗೆ ಬಂದಿದ್ದಾರೆ? ನನ್ನ ತಂಗಿದು ಸಂಗೀತ ಸೆರೆಮನಿ. ಸೊ ಅಲ್ಲಿ ಉಂಟಲ್ಲ ಹೆಸರು? ಹೌದು, ಉಜ್ವಲ್ ವೆಡ್ಸ್ ತನ್ಮಯ ಪಟೇಲ್ ನನ್ನ ತಂಗಿ ಹೆಸರು. ಅಂದ್ರೆ ಇವರ ತಮ್ಮನ ಮಗಳು, ನನ್ನ ಚಿಕ್ಕಪ್ಪನ ಮಗಳು. ಸೊ ಆಲ್ ದಿ ವೇ ಫ್ರಮ್ ಕ್ಯಾನಡಾ ಟು ಇಂಡಿಯಾ ಬಂದಿದ್ದೇವೆ. ಇಷ್ಟು ಬೇಗ ಬಂದ ರೀಸನ್ ಮದುವೆ ಅಟೆಂಡ್ ಆಗಲಿಕ್ಕೆ. ಸೊ ಹಾಗೀಗ ಇವತ್ತು ಫಂಕ್ಷನ್ ನೈಟ್ ಇಲ್ಲಿದ್ದೇವೆ. ನಿಮಗೆಲ್ಲ ತೋರಿಸ್ತೇವೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ನಿಮಗೆಲ್ಲ ತೋರಿಸ್ತೇವೆ ಎಂತೆಲ್ಲ ಆಗ್ತಾ ಉಂಟಂತ. ನಮ್ಮ ಫ್ಯಾಮಿಲಿಯನ್ನು ಫಸ್ಟ್ ಟೈಮ್ ಆಕ್ಚುಲಿ ಇಂಡಿಯಾದಲ್ಲಿ ವ್ಲಾಗ್ ಮಾಡ್ತಿದ್ದೇವೆ ಗೈಸ್. ನಮ್ಮ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೇವೆ ನಿಮ್ಮೆಲ್ಲರಿಗೂ ಸಹ. ಹೋಪ್ಫುಲಿ ಚಾನ್ಸ್ ಸಿಕ್ಕಿದ್ರೆ ಬನ್ನಿ ನೋಡುವ. ತುಂಬಾ ಸೌಂಡ್ ಉಂಟು, ಬಟ್ ಹೋಪ್ಫುಲಿ ನೋಡುವ. ಈಗ ಫಸ್ಟಿಗೆ ನಿಮಗೆ ಚಿನ್ನರ ಚಿಲಿಪಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಇವನು ಅಮಣೇಂದ್ರ ಬಾಹುಬಲಿ. ಇವ ಇನ್ನೊಂದು ಚಿನ್ನ ಕುರುಳ ನೋಡಿ, ಬೆಕ್ಕಿನ ಮಾರಿ. ಇದು ಬೆಕ್ಕಿನ ಮಾರಿ. ಇನ್ನೊಂದು ಉದ್ದ ಇದ್ದಾಳೆ, ಎತ್ತಿಗೆ ಆಗುದಿಲ್ಲ, ಆದ್ರೂ ಎತ್ತಿದ್ದಾನೆ. ಹಾಯ್ ಮಾಡು. ಇದು ನಮ್ಮ ಚಿನ್ನರ ಚಿಲಿಪಿಲಿ. ಇನ್ನೂ ಒಂದು ಚಿಲಿಪಿಲಿ ಅಲ್ಲಿ ಎಕ್ಸಾಮ್ ಅಲ್ಲಿ ಓದ್ತಾ ಉಂಟು. ಅದು ದೊಡ್ಡ ಗೋಣ, ಚಿಲಿಪಿಲಿ ಅಲ್ಲ, ಅದು ಕುಂದಾಪುರದಲ್ಲಿ ಓದ್ತಾ ಉಂಟು. ಸೊ ಬನ್ನಿ ಒಳಗೆ ಹೋಗುವ. ಕಾಂಗ್ರ್ಯಾಚುಲೇಷನ್ಸ್ ಇಸ್ ಒನ್ ಹ್ಯಾಪಿ ಫ್ಯಾಮಿಲಿ. ಬಂದಿರುವಂತ ಎಲ್ಲರೂ ನಮ್ಮವರು, ಅತ್ಯಂತ ಪ್ರೀತಿಯಿಂದ ನಾವು ಕರೆದಿರುವಂತ ಕರೆಗೆ ಹೋಗೊಟ್ಟು ಬಂದಿರೋರು. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರುವಂತ ಎಲ್ರಿಗೂ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಹೇಳಿದ್ರೆ ಅದು ಅತಿಥಿ ದೇವೋಭವ ಎಂಬಂತ ಮಾತಿನಿಂದ ಮಾತ್ರ ಸಾಧ್ಯ. ಎಲ್ಲರೂ ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕಾರದ ಜೊತೆಗೆ ಬಂದಿರುವಂತ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಡೂ ನಮಸ್ಕಾರ ಟು ದ ಪೀಪಲ್ ಗ್ಯಾದರ್ಡ್ ಹಿಯರ್ ಅಂಡ್ ಲೆಟ್ಸ್ ವೆಲ್ಕಮ್ them all to this today's ಸಂಗೀತ ಸೆರೆಮನಿ. ಥ್ಯಾಂಕ್ ಯು. ದೇವತೆಗಳನ್ನು ಧ್ಯಾನಿಸುತ್ತಾ ಇಂದು ದಿವಂಗತ ಶಂಕರ್ ಪಟೇಲ್ರವರ ಮಗನಾದ ನಾನು ಮತ್ತು ನನ್ನ ಧರ್ಮಪತ್ನಿ ಸಾಯಿನಾಥ್ ಮಲ್ಲಿಗೆ ಮಾಡು ಮತ್ತು ಅನುಪಮ, ಹಾಗೆ ಕೆಲವರಿಗೆ ಕರೀಲಿಕ್ಕೆ ಆಗಲೂ ಇಲ್ಲ ಅಂಥವರೆಲ್ಲರೂ ಬಂದಿದ್ದೀರಿ. ಪ್ರೀತಿಯ ಇದನ್ನು ಬಯಸಿಕೊಂಡು ನೀವೆಲ್ಲರೂ ಬಂದಿದ್ದೀರಿ, ಬಹಳ ಸಂತೋಷದ ವಿಚಾರ. This is the happy start to the lovely life ahead. Wishing both of you a hearty congratulations. With that said, look into each other's eyes and you may now do the honors. I want you to dream. I want you to dream. ಯಾವ ರೀತಿ ಕಲರ್ಫುಲ್ ಆಗಿರುವಂತ ಸ್ಕೈ ಕಾಣ್ತಾ ಇದೆಯೋ ಅದೇ ರೀತಿ ವಿದಿನ್ ನೋ ಲಿಮಿಟ್ಸ್ ಲೆಟ್ ಯುವರ್ ರಿಲೇಶನ್ಶಿಪ್ ಬಿ ವೆರಿ ಅಬೌವ್ ಕಲರ್ಫುಲ್. ಸೊ ಅದ್ರ ಜೊತೆಗೆ ladies and gentlemen, it is now time to wish them a hearty congratulations. Thank you very much. I request everybody to be please seated. ಸೊ ಗೈಸ್, ನಾವೀಗ ಇರೋದು ಎಡ್ಜ್ ವಾಟರ್ ಅಂತೇಳಿ ಪ್ಲೇಸಲ್ಲಿ. ಸೊ ಇಲ್ಲಿ ನೋಡಿ, ನೀರು ಸೈಡಿನಲ್ಲೇ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರ್ಬೋದು. ಕತ್ತಲೆಗೆ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಇಲ್ಲಿ ನೋಡಿ. ಸೊ ಇದೇ ವ್ಯೂ, ರಿವರ್ ವ್ಯೂ. ಅಲ್ಲಿ ಒಂದು ಬೋಟ್ ಹೋಗ್ತಾ ಉಂಟು.
ಬಟ್ ರಾತ್ರಿಗೆ ಅಷ್ಟು ಕಾಣೋದಿಲ್ಲ. ನೋಡಿ ಇಲ್ಲೇ ಹೊಳೆ ಬದಿಯಲ್ಲಿ ಇಲ್ಲಿ ಒಂದು ಔಟ್ಡೋರ್ ಅಥವಾ ಓಪನ್ ಹಾಲ್ ಥರ. ಇದು ಎಂತ ಕಾಂಪಿಟೇಷನ್ ಡಿಜೆ ಅವರು ಒಂದು ಸಾಂಗ್ ಹಾಕ್ತಾರೆ, ಮ್ಯೂಸಿಕ್ ಮಾತ್ರ. ನಮಗೆ ಸಾಂಗ್ ಗೆಸ್ ಮಾಡಿ, ನಾವು ಒಂದು ಗೆಸ್ ಮಾಡಿದೆ. ಅದು ಹೋಲ್ ಫ್ಯಾಮಿಲಿ ಸಿಂಗ್ ಮಾಡಿ. ಹೌದು. ಅಲ್ಲೋಗಿ ಆ ಟೇಬಲ್ಗೆ ಹೋಗಿ ಅವ್ರು ಬರೋದಿಲ್ಲ. एक लड़की को देखा तो ऐसा लगा जैसे चांद खिला जैसे ग्रुप को देखा तो ऐसा लगा. Okay, great. I want that entire table to sing, yeah? Or at least clap for her. Okay, here we All go. the beautiful ladies are here. All set, ladies? Okay, ready? दीदी तेरा देवर दीवाना ನೀವಾಗಿ कुड़ियों का है जमाना. Right answer. Congratulations. Thank you. ನಾವು ಎಷ್ಟು ಗೆಸ್ ಮಾಡಿದ್ದೇವೆ? 2 ಸಾಂಗ್ 2 ಸಾಂಗ್ ಗೆಸ್ ಮಾಡಿದ್ದೇವೆ. ಎಂತಾರು ಪ್ರೈಸ್ ಇದ್ರೆ ನಮಗೆ ಕೊಡ್ತೀವಿ. ಪ್ರೈಸ್ ಇದ್ರೆ ನಮಗೆ ಖಂಡಿತ ಇವರೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿ ಅವರು ಹೋದ್ರು. ಮದುಮಗಳ ದಪ್ಪ ನನ್ನ ಮಾವ, ನಿನ್ನ ಮಾವ, ಮದುಮಗಳ ಅಪ್ಪ, ನಿನ್ನದು ಆಕ್ಚುಯಲ್ ಇನ್ನೊಂದು ರಿಯಲ್ ಮಾವ ನನ್ನ ರಿಯಲ್ ಮಾವ ಇಲ್ಲಿದ್ದಾರೆ. ಪಿಂಕ್ ಶರ್ಟ್ ಹಾಕಿ ನನ್ನ ಕೂತ್ಕೊಂಡಿದ್ದಾರೆ. ರಿಯಲ್ ಅತ್ತೆ ಇಲ್ಲಿದ್ದಾರೆ. ಇದು ನನ್ನ ರಿಯಲ್ ದೊಡ್ಡ ಅತ್ತಿಗೆ, ಇದು ಸಣ್ಣ ನನ್ನ ಅತ್ತಿಗೆ. ರಿಯಲ್ ಸಣ್ಣ ಅತ್ತಿಗೆ. ಮತ್ತೆ ಬಾವ ಬರ್ಲಿಲ್ಲ, ಬಾವ ಅಕ್ಕ ಬರ್ಬಹುದು. ಬಾವ ಒಂದು ಬಾವ ಅಲ್ಲಿದ್ದಾರೆ. ಹಾ. ಎಲ್ಲಿದ್ದಾರೆ? ಇದು ಸಣ್ಣ ಅತ್ತಿಗೆ, ಅದು ಗಂಡ. So ನನ್ನ ಇದು 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 ನಮ್ಮ ಮದು ಅಂಟಿದ್ದು ಅಮ್ಮ. ಇಂಟ್ರೊಡಕ್ಷನ್ ಇನ್ನೊಮ್ಮೆ ಕೊಟ್ಟೇವೆ, ಅರ್ಜೆಂಟ್ ಅಲ್ಲಿ ಇದ್ದಾರೆ. ಕಪಲ್ ಗೋಲ್ಸ್ ಮದುವೆ ಆಗಿದೆ ಅಷ್ಟೇ ಅಲ್ಲ. Thank you very much. You do have a special gift because, you know, ಮಾವಿನಕಾಯಿ ಮಿಡಿ. ನಿಮ್ಮ ಮನಸ್ಸು ಮಿಡಿಲಿ, ಆದ್ರೆ ಹಾಡು ಅದಲ್ಲ. It's a Hindi track. ಹೇಳಿದೆ ಹಿಂದಿ ಟ್ರ್ಯಾಕ್ ಅಂತ. It's a Hindi track. ಫ್ಲಾಪ್ ಆದ ನನ್ನ ಹೆಂಡತಿ ಫ್ಲಾಪ್ ಆದ್ಲು ಗೈಸ್. ಅನ್ನೋದೇನಾದ್ರು ಇಲ್ಲ ನಿಂಗೆ ನಾನು ಹೇಳಿದೆ ಹಿಂದಿ ಕನ್ನಡ ಅಲ್ಲ ಹೇಳಿ ಕೇಳಲಿಲ್ಲ. ನಾನು ಹೇಳಿದೆ ಅಲ್ಲ ಹಿಂದಿ ಅಂತ. ಹೌದಾ? ಶೋರಾ? ಕೊಟ್ಟಿರೋದು ಗೊತ್ತಾ ನಾವು ವ್ಲಾಗಲ್ಲಿ ನಮ್ಮನ್ನು ಟ್ಯಾಗ್ ಮಾಡ್ತಾರೆ. ನನ್ ಗಂಡ ಈಗ ಅಷ್ಟೇ ಹೇಳ್ತಾ ಇದ್ರು, ನಂಗೆ ಪ್ರೈಸ್ ಸಿಗ್ಲಿಲ್ಲ ನೀನೇ ತಂದು ಕೊಡ್ಬೇಕಂತ. ನಾನೇ ಪ್ರೈಸ್ ತಂದು ಕೊಡ್ತೀನಿ. ಖುಷಿ ಆಯ್ತಾ? ಹಾಯ್ ಮಾಡ, ಹಾಯ್ ಮಾಡ, ಹಾಯ್ ಮಾಡ. ಹಾಗೆ ಶ್ರೇಯರ ಈಗ ಡಾನ್ಸ್ ಮಾಡಿಸಿದಾಯ್ತು, ಎಲ್ಲ ಎಂಟರ್ಟೈನ್ ಆಗಿದ್ದಾಯ್ತು. ಸಂಗೀತದಲ್ಲಿ ಯಾವಾಗಲೂ ಪರ್ಫಾರ್ಮೆನ್ಸ್ ಇದ್ರೆ ಅದು ಸೂಪರ್ ಆಗಿರುತ್ತೆ ನೋಡುವಂತ ಕಣ್ಗಳಿಗೆ, ಮತ್ತು ಈ ಸ್ಟೇಜ್ಗೂ ಕೂಡ ಒಂದು ಭೂಷಣ ಇದೆ. ಯಾಕಂದ್ರೆ ಸಂಗೀತ ಇಸ್ ಆಲ್ ಅಬೌಟ್ ಪರ್ಫಾರ್ಮೆನ್ಸ್ ಇಲ್ಲದೆ ಆದ್ರೆ ಸಂಗೀತ ಏನೋ ಕಮ್ಮಿ ಆದಂಗೆ ಆಗುತ್ತೆ ಅಲ್ವಾ?
ಎಲ್ಲರನ್ನು ತೋರಿಸಿದ್ರು, ಆದ್ರೆ ಇವತ್ತಿದು ಮೇನ್ ಅಟ್ರಾಕ್ಷನ್ ಯಾರು ಅವರನ್ನೇ ತೋರಿಸ್ಲಿಲ್ಲ. ಅವರ್ ಕಪಲ್ ನಾವಿಬ್ರು. ಅಲ್ಲ, ಇವತ್ತಿದು ಮೇನ್ ಅಟ್ರಾಕ್ಷನ್ ಇವರ ತಂಗಿ, ಯಾರದು ಸಂಗೀತ ಆಗ್ತಾ ಉಂಟು ಅವರು. ಸೊ ಅವಳನ್ನೀಗ ಡ್ರೆಸ್ ಮ್ಯಾಚ್ ಮಾಡಿ ತೋರಿಸ್ತಿಲ್ಲ. ಆಕ್ಚುಲಿ ಫಸ್ಟ್ ನಾನು ಡ್ರೆಸ್ ಸೆಲೆಕ್ಟ್ ಮಾಡಿದ್ದು, ಮತ್ತೆ ಇವ್ರು ಸೆಲೆಕ್ಟ್ ಮಾಡಿದ್ದು. ನಾನೇ ಸೆಲೆಕ್ಟ್ ಮಾಡಿದ್ದು ನಾನೇ. ನಿಲ್ದಂತೆ ಇಲ್ಲ, ಮನೆಗೆ ಹೋಗಿ ಮಾಡ್ತೀನಿ. ಮತ್ತೆಂತ ಊಟ ಆಯ್ತಾ ಫಸ್ಟ್? ಇವತ್ತಿದು ದ ಫೇಮಸ್ ಸ್ಟಾರ್ ಹೈಲೈಟ್ ಎಂತ ಬೇಕಾದ್ರೆ ಹೇಳಿ, ನಮ್ಮ ತನ್ಮಯ ರತ್ನ. ಹೇಗಾಯ್ತು? ಡ್ರೀಮಿ ಎಂಗೇಜ್ಮೆಂಟ್ ಅಲ್ಲವಾ? ರಿಂಗ್ ಸೆರೆಮನಿ ಇತ್ತು. ಹೌದಾ? ಹೌದಾ? ಅಣ್ಣ ನೋಡ್ಲಿಲ್ಲ, ಅಣ್ಣ ವೇಸ್ಟ್. ಈಗ ಎಷ್ಟು ಪ್ರೀತಿ ಗಂಡ, ಈಗಲೇ ಕರೀತಾ ಇದ್ದಾರೆ. ಇನ್ನು 1 ವರ್ಷ ಆದ್ರೆ ಕರೆಯೋದಿಲ್ಲ. ಅಣ್ಣ ಬೇಡ, ಯಾರು ಬೇಡ. ಈಗ ಎಲ್ಲ ಹೋಗ್ತದೆ. ನಂಗೆ 3 ವರ್ಷ ಡ್ರೀಮಿ ಎಂಗೇಜ್ಮೆಂಟ್ ಹೇಗಾಯ್ತು? ಖುಷಿ ಆಯ್ತಾ? ಖುಷಿ ಆಯ್ತು. ನೀನು ಇದು ಎಕ್ಸ್ಪೆಕ್ಟ್ ಅಣ್ಣ ಮಾಡಿದ್ಯಾ? ಅದಕ್ಕೆ ಡ್ಯಾನ್ಸ್ ಮಾಡ್ಲಿಲ್ಲ, ಹಾಗೆ ಸ್ವಲ್ಪ ಬೇಜಾರು. ಎಕ್ಸ್ಪೆಕ್ಟೆಡಾ ಈ ತರ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಅಳು ಬಂತ? ಇಲ್ಲ, ಅದೇ ಅಷ್ಟೆಲ್ಲ ಮೋಸ್ಟ್ಲಿ ಮದುವೆಗೆ ಬರ್ಬೋದು. ನೋಡೋಣ, ಆವಾಗಲ್ಲ ಅದು ಆದಾಗ. ಆಯ್ತು, ನೀನು ಹೋಗಿ ಊಟ ಮಾಡು. ನಾವು ನಾಳೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಶುಭರಾತ್ರಿ. ಇಲ್ಲಿ ನೋಡಿ ಎಲ್ಲಿ ಬಂದಿದ್ದಾಳೆ ನನ್ನ ಹೆಂಡತಿ ಅಂತ ತೋರಿಸ್ತೇನೆ ನೋಡಿ. ನನ್ನ ಹೆಂಡತಿದು ಎಲ್ಲಿಗೆ ಬಂದದ? ಅಲ್ಲಿ ಮಾವನಿಗೆ ವಿಸ್ಕಿ ತಕೊಳ್ಳಿಕ್ಕೆ. ಸುಮ್ಮನೆ ಹೇಳ್ಬೇಡ ಮಾವನಿಗೆ. ಸಪ್ರೇಟ್ ವಾಟರ್ ಸಪ್ರೇಟ್. ಮಾವನಿಗೆ ಅಂತ ಸುಳ್ಳು ಹೇಳುದು ಇಲ್ಲ, ನಾನು ತೋರಿಸ್ತೇನೆ. ನಾನು ಫುಲ್ ರೆಕಾರ್ಡ್ ಮಾಡ್ತೇನೆ ಈಗ. ನನ್ನ ವೀಕ್ಷಕರಿಗೆ ತೋರಿಸ್ಬೇಕೀಗ. ನಾ ಹಿಡಿಬೇಕಾ? ವಿಸ್ಕಿ ಬೇಕಾ? ನಮ್ಮ ಹೊಸ್ತಿಲ್ ನೋಡಿ, ಒಂದು ನನ್ನ ಕೈಯಲ್ಲಿ ಮಾಲ್, ಇವಳ ಕೈಯಲ್ಲಿ ನೀರು. ಎಂತ ಕಾಂಬಿನೇಷನ್! ಗಂಡ ಹೆಂಡತಿ ಅಂದ್ರೆ ಈಗಿರ್ಬೇಕು. ಹಾಲು ಒಂದು ಕೈಯಲ್ಲಿ, ನೀರು ಒಂದು ಕೈಯಲ್ಲಿ. ಮಾಮಿಯ ಬರೀ ಮಾಮಿ ಅಲ್ಲ, ಅವರು ಅಡಿಗೆ ಕ್ವೀನ್. ಅವರು ಆಗ ಅನುಪಮ ಅವರ ಉಪಸ್ಥಿತಿ ವೇದಿಕೆಯಲ್ಲಿ ಇಲ್ಲದೆ ಇರುವಂತದ್ದು ಅನುಪಮ ಆಯ್ತಾ? ಆನ್ ಡಿಮಾಂಡ್ ಮ್ಯಾಮ್, ಬರ್ಲೇಬೇಕೀಗ. ಜಸ್ಟ್ ಸ್ಟೇಜ್ ಅಲ್ಲಿ ನಿಂತ್ರೆ ಸಾಯ್ತು. ಚಪಾತಿ ಲಾಟ್ದಂಗೆ ಲಾಟಿ, ಆದ್ರೆ ಸ್ಟೆಪ್ ಆಗುತ್ತೆ ಅದು. ಬನ್ನಿ ಪ್ಲೀಸ್ ಬನ್ನಿ. ಆ ಮೊಬೈಲ್ ನಾನು ಇಟ್ಕೋತೀನಿ ಈಗ. ನಿಮ್ಮನ್ನ ರೆಕಾರ್ಡ್ ಮಾಡುವಂತದ್ದು ನಿಮ್ಮ ಪ್ರೀತಿಯ ಮಗನ್ ಕರ್ತವ್ಯ. ಬನ್ನಿ ಅಲ್ಲಿ ಅನುಪಮ ಮೇಡಮ್ ಬಲೆ ಇದು ಖಾಲಿ ಉಂಟೊಲ್ಲೆ ಮಲೇಜಿ. ಅನುಪಮ ಮೇಡಮ್ ಅವ್ರಿಗೆ ಈಗ ತನ್ಮಯ ಎಷ್ಟು ಸ್ಮಾರ್ಟ್ ನೋಡಿ ಆಯ್ತಾ. ತನ್ಮಯ ಬೀಂಗ್ ದ ಲವ್ಲಿ ಡಾಟರ್, ಶಿ ಇಸ್ ಅ ವೆರಿ ಸ್ಮಾರ್ಟೆಸ್ಟ್ ಡಾಟರ್. ಯಾಕಂದ್ರೆ ಸಾಯಿನಾಥ್ ಸರ್ ಅವ್ರಿಗೆ ಅವ್ರು ಡಾನ್ಸ್ ಕಲಿಸಿದ ಹೆಂಗ್ ಗೊತ್ತಾ? ಇಷ್ಟೇ ಸರ್, ನೀವು ಅವರಿಗೆ ಮಕ್ಳಿಗೆ ಪನಿಷ್ಮೆಂಟ್ ಕೊಟ್ಟಾಗ ಏನ್ ಮಾಡ್ತೀರಿ? ಹಂಗೆ ಡಾನ್ಸ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ 2 ಕೈ ಮೇಲೆ ಇಟ್ಕೊಂಡು ಡಾನ್ಸ್ ಮಾಡಿದ್ರು ಅವರು. ಈಗ ಅಮ್ಮನಿಗೆ ಯಾವ ರೀತಿ ಡಾನ್ಸ್ ಕಲಿಸಿದೆ ಅಂತ ಹೇಳಿದ್ರೆ, ಚಪಾತಿ ಲಾಟಿ ದೋಸೆ ಮಾಡೋದು ಹೇಗೆ ಅಷ್ಟೇ ಡಾನ್ಸ್ ಮಾಡಿದ್ರು ಡಾನ್ಸ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಇವ್ರು 3 ಜನರ ಡಾನ್ಸ್ ಅನ್ನ ಸ್ಟೇಜ್ ಅಲ್ಲಿ ನೋಡಿದ್ರೆ ಮತ್ತೆ ಏನಿದೆ ಸಂಗೀತದ ಏನೋ ಮಿಸ್ಸಿಂಗ್ ಇರುತ್ತೆ. ಈ ಶೋಕುಡು ಬಾರಿ ಪೊರ್ಲು ಜಯ ಬಚ್ಚನ್ ಲಗತೋಜುವರಿಗಿರು ಆಂಡ ಇವ್ರ ಡಾನ್ಸ್ ಮಲ್ತಿದಿಂದ ಆಡ ನಮ್ಮ ಸಪೂರದ ಅಮಿತಾಬ್ ಬಚ್ಚನ್ ಬೇಜಾರಾಪಡು ಅಂಚಾದ್ರೆ ನಿಖಲ್ ಡಾನ್ಸ್ ಮಲ್ತ ನಾವು ತುಯ್ಯರೆ ಬಾರಿ ಪೊರ್ಲು ಐಗೋಸ್ಕರ ಈ ಸ್ಪೆಷಲ್ ಟ್ರ್ಯಾಕ್ ಯಾನೇ ಬರೆದು ಯಾನೇ ಪದ್ಯ ಬಂತೀನಿ ಪಾಡುವೆ ಈರ್ ನಲ್ತು ನಾನು ಅದೇ ಈಸಿ ಸಿಂಪಲ್ ಈರ್ ನಾಲಿ ಅಷ್ಟೇ, ನಾಟ್ ಅ ಬಿಗ್ ಡೀಲ್. ಮದಿಮೆದ 25 ವರ್ಷದ ದುಮ್ಮು. ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ, ರಾತ್ರಿ ಕುಡ್ಕೊಂಡು ಬಂದ್ರೆ ಸೂಟೇ ಆಗುದಿಲ್ಲ ಅವರಿಗೆ ಆಯ್ತಾ. ಅವರು ಜಪ ತಪ ಎಲ್ಲ ಮಾಡಿ ಪಾಪ ಬೇರೆ ನಾಕು ಒಂದು ವೆಜ್ ಬಾರಿ ಖುಷಿ ಮಾರೆ. ನಂಗೆ ನನ್ನ ಹೆಂಡತಿ ಕಂಡ್ರೆ ಓಕೆ, ಒಂದು ಚೂರು ಬೈಯೋದಿಲ್ಲ, ಪಾಠ ಮಾಡ್ಕೊಂಡು ಬಂದ್ರೆ ಅಂತ ಇರ್ಲಿ ಆಯ್ತಾ. ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ ಬಂದ್ರೆ, ಪಾಠ ಮಾಡ್ಕೊಂಡು ಲೇಟ್ ಆಗಿ ಬಂದ್ರೆ ಇಲ್ಲ ಏನಿಲ್ಲ. ಬಟ್ ಇಬ್ರು ತನ್ಮಯ ಏನಕ್ಕೆ ಹೊರಗಡೆ ಬಂದಿರೋದು, ಮತ್ತೆ ಜಾಯ್ನ್ ಆಗ್ತೀರಾ? ಓಕೆ ಓಕೆ. ನಮ್ಮ ಡಿ ಜೆ ಅವ್ರು ಏನ್ ಗೊತ್ತಾ, ಪಟ್ಟಾಗಿ ಪ್ಲೇ ಮಾಡ್ತಾರೆ. ಯಾವ್ದಾದ್ರು ಹಿಂದೆ ಕನ್ನಡ ಹಾಡಿದ್ರೆ ಚೆನ್ನಾಗಿರುವಂಥದ್ದು ಪ್ಲೇ ಮಾಡಿದ್ರೆ ತುಂಬಾ ಕೇಳಕ್ ನೋಡಕ್ ಚೆನ್ನಾಗಿರುತ್ತೆ. ಯಾವ್ದು ನಿಮ್ ಫೇವ್ರೇಟ್? ಕನ್ನಡ ಆದ್ರೆ ಕನ್ನಡ, ಹಿಂದಿ ಆದ್ರೆ ಹಿಂದಿ. ಸರ್ ಈಗಲೇ ಬೆವರು ಹೊರಿಸ್ತಿದ್ರ ಅಂದ್ಮೇಲೆ ಡಾನ್ಸ್ ಅದು ಸೂಪರ್ ಆಗಿ ಮಾಡ್ತಾರೆ ಅಂತ ನಮ್ಮೆಲ್ಲರೂ ಖುಷಿ ಆಗ್ತಾ ಇದೆ. ರೆಡಿನಾ? ರೆಡಿ ದಾದ ಸರ್, ವಾಸ್ತು ಸರ್ ಈಚೆ. ನೋಡಿ ಅನುಪಮ ಅವ್ರು ಬಂದು ಒಂದು ತಿರ್ಗಿದ್ದೆ ನಮ್ಮ ಪುಣ್ಯ. ಜೋರಾಗಿ ಚಪ್ಪಾಳೆ ಕೊಡಿ ಮೇಡಮ್ ಅವರಿಗೆ. ಮೇಡಮ್ ಥ್ಯಾಂಕ್ ಯು.
ಎಲ್ಲ ಊಟಕ್ಕೆ ಸಿಕ್ಕಿದ್ದಾರೆ. ಎಲ್ಲ ಊಟಕ್ಕೆ ಹೋದ್ರೆ ನಾವು ಎಲ್ಲ ಲಾಸ್ಟ್ ಊಟಕ್ಕೆ ಊಟಕ್ಕೆ ಹೋಗ್ತಿದ್ದೇವೆ. ಮನೆಯವರೆಲ್ಲ ಕೂತ್ಕೊಂಡಿದ್ದಾರೆ. ಈಗ ನಾವು ಸಹ ಊಟ ತಕೊಂಡು ಮನೆಯವರೊಟ್ಟಿಗೆ ಹೋಗಿ ಊಟ ಮಾಡುದು. ಚಿಕನ್ ಜಾಸ್ತಿ ತಿಂದಿದ್ಯಾರ ನಾನ ನೀವ? ಚಿಕನ್ ಜಾಸ್ತಿ 2 ಸತಿ ಬ್ಯಾಟಿಂಗ್ ಮಾಡಿದೀವಿ ಆಯ್ತಾ. ನೀವೆಲ್ಲ ಹೇಳ್ತಿಲ್ಲ ಅಣ್ಣ ತಿನ್ನೋದಿಲ್ಲ, ಅಣ್ಣನಿಗೆ ತಿನ್ಲಿಕ್ಕೆ ಕೊಡಿ. ಅಣ್ಣ ಇವತ್ತು 2 ಸತಿ like 2 ಸತಿ ಬ್ಯಾಟಿಂಗ್. ನಾನು ಒಂದೇ ಸತಿ ಚೂರೆ ಅದು ಮಾಡಿದ್ದೆ. ಖಾಲಿ ಬಾಯ್ಲ್ಡ್ ರೈಸ್ ಮತ್ತೆ ಸಾರು ಮಾತ್ರ, ಬೇರೆ ಎಂತ ತಿಂದಿಲ್ಲ. ಅನ್ನ ಈಸ್ 2 ಟೈಮ್ಸ್. ಅನ್ನ ಇಸ್ 2 ಟೈಮ್ಸ್. ಗೈಸ್, ಸೊ ಇದು ನನ್ನ ಅಕ್ಕ, ಇದು ನನ್ನ ಅತ್ತಿಗೆ, ನನ್ನ ಅಣ್ಣನ ಹೆಂಡತಿ, ಸ್ವಂತ ಅಣ್ಣನ ಹೆಂಡತಿ. ಹೇಗಾಯ್ತು ಫಂಕ್ಷನ್ ಎಲ್ಲ? ಸೂಪರ್ ಆಗಿತ್ತು ಫಂಕ್ಷನ್, ಎಂಜಾಯ್ ಆಯ್ತು. ನಿಂದು ಮುಸುಂಟೆ ನಿಂಚೆ ತಿರುಗಿ ಹೋಗಿದೆ. ಅದು ಹಾಗೆ ಕಾಣ್ತಾ ಉಂಟು, ಅದು ಯಾಕೆ ಗೊತ್ತಾಗುದಿಲ್ಲ. ಅದು ಮಿರರ್ ಆಗಿದೆ. ನೋಡುವಾಗ ಹಾಗೆ ಕಾಣ್ತಾ. ಇವರು ನನ್ನ ಅತ್ತಿಗೆ ಹೇಳಿ ಹೇಗಾಯ್ತು ಫಂಕ್ಷನ್? ಅದು ಅವರ ಅಕ್ಕ, ಇದು ನನ್ನ ಇದು ನನ್ನ ಅಕ್ಕ, ತಂಗಿ, ನನ್ನ ಅತ್ತಿಗೆ. ನೋಡಿ ಇದು ನನ್ನ ಹೌದು ಪ್ರೀತಿಯ ಗಂಡ, ಮನೋಹರ್ ಭಾವ, ನಮ್ಮೆಲ್ಲರ ಭಾವ. ಹಾಗೆ ಇಲ್ಲೆಲ್ಲ ಡಿಸ್ಕಷನ್ ಆಗ್ತಾ ಉಂಟು. ಇದು ನಾನು ಇನ್ನೊಂದು ಅಕ್ಕ, ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ಸ್ವಲ್ಪ ಹೊತ್ತಲ್ಲಿ. ಇದು ನೋಡಿ, ಇದು ನನ್ನ ಅಕ್ಕನ ಮಗಳು, ಎಷ್ಟು ಮುದ್ದಾದ ಮಗಳು. ಹೌದು, ಕ್ಯೂಟ್ ಅಲ್ಲ? ನಮ್ಮ ಫ್ಯಾಮಿಲಿದು ಲೈಕ್ ಟ್ಯಾಲೆಂಟೆಡ್ ಹುಡುಗಿ, ಡಾನ್ಸ್ ಮಾಡ್ತಾಳೆ, ಸಿಂಗ್ ಮಾಡ್ತಾಳೆ. ಇವಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕಾಯ್ತಾ? ಇವಳ ಬಗ್ಗೆ ಹೇಳಲಿಕ್ಕೆ ನಮ್ಗೆ ಒಂದು ವಿಡಿಯೋ ಸಾಕಾಗುದಿಲ್ಲ ಗೈಸ್. ನೆಕ್ಸ್ಟ್ ಟೈಮ್ ಸಪ್ರೇಟ್ ವಿಡಿಯೋ ಮಾಡ್ತೇವೆ. ಹೌದು. ಮತ್ತೆ ಗೈಸ್, ನನ್ನ ಮಗನ್ ನೋಡಿ. ಎಲ್ಲಿದ್ದ ನಿನ್ನ ಮಗ? ಇದು ನನ್ನ ಫಸ್ಟ್ ಮೊದಲನೇ ಮಗ ಇವನು. ಅಮನ್ದೀಪ್. ನೋಡಿ ಇದು ಇದೆಂತ ಚಾನಲ್, TV9 ಚಾನಲ್ ಅಲ್ಲ. ಮಗ ಹಾಯ್ ಮಾಡಿ. ನನ್ನ ಮುದ್ದಿನ ಮಗ. ಇದು ನನ್ನ ಮುದ್ದಿನ ಮಗ. ಸೊ ಇದು ನನ್ನ ಫ್ಯಾಮಿಲಿ. ಇಲ್ಲಿ ಇದ್ದಾರೆ, ಇನ್ನು ಇಲ್ಲೆಲ್ಲ ಮಾತಾಡ್ತಿದ್ದಾರೆ. ಹಾಗೆ ಗಮ್ಮತ್ತಾಯ್ತಲ್ಲ? ಓಕೆ ಗೈಸ್, ಬಾಯ್. ಬಾಯ್. ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗ್ಲಿಲ್ಲ. ನೀವು ನಮ್ ಜೊತೆ ನಮ್ಮನೆಗೆ ಬರ್ತಾ ಇದ್ದೀರಿ ಈಗ. ಹೌದು, ಇಲ್ಲಿ ಒಬ್ಳಿದ್ದಾಳೆ, ಮಾತಾಡ್ಸಿ. ನನ್ನ ದೊಡ್ಡ ಅಕ್ಕ ತೋರಿಸ್ತೇನೆ. ಫಂಕ್ಷನ್ ಎಲ್ಲ ಆಯ್ತು ಗೈಸ್. ನನ್ನ ಮುದ್ದಿನ ಮಗನ ಫ್ರೆಂಡ್, ಇದು ಸಹ ನನ್ನ ಮಗ ಆಗ್ಬೇಕು. ಇದು ಇವರ ಅಕ್ಕನ ಮಗ. ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಇದು ನನ್ನ ಅಕ್ಕನ, ನನ್ನ ದೊಡ್ಡಪ್ಪನ ಮಗಳ ಮಗ. ಇವ್ರು ದೊಡ್ಡಪ್ಪನ ಫ್ಯಾಮಿಲಿಗೆ ಒಂದು ದೊಡ್ಡ ವಿಡಿಯೋ ಮಾಡ್ಬೇಕು, ಕಸಿನ್ಸ್ ಗ್ಯಾಂಗ್ ಅಂತ. ನಮ್ಮ ತುಂಬಾ ದೊಡ್ಡ ಫ್ಯಾಮಿಲಿ. ಎಂತ ಫುಲ್ ಹೆಸರು ಹೇಳು. ಹೇಳ, ಇವ ನಾಚುತ್ತಿದ್ದಾನೆ. ಸಮಥಿಂಗ್ ರಾವ್ ಆಯ್ತಾ? ಸಮಥಿಂಗ್ ರಾವ್ ಅಂತ. ನಿಹಾಲ್ ರಾವ್ ಅಷ್ಟೊಂದು ಹೆಸರು ಇಟ್ಕೊಂಡು ಅಪ್ಪು ಹೇಳ್ತಾನೆ. 2 ಹೆಸರು ಉಂಟಾ? ಯಾವ್ದೆಲ್ಲ? ಅಪ್ಪು ಮತ್ತೆ ನಿಹಾಲ್ ರಾವ್. ಉನೈತಿಕ್ ಆಯ್ತಾ? ಉನೈತಿಕ್, ಅಪ್ಪು, ನಿಹಾಲ್. 3 ಹೆಸರು ಉಂಟಾ? 2 ಹೆಸರಲ್ಲ, 3 ಹೆಸರು ಆಯ್ತಲ್ಲ. ನಿಂಗೆ ಯಾರು 3 ಹೆಸರು ಇತ್ತದ ಮಾರಾಯ? ಒಬ್ರೊಬ್ರು ಒಂದೊಂದು ಹೆಸರಲ್ಲಿ ಕರೆಯುದಾ? ಬಾಯ್. ನಾಳೆ ನಾಡು ಸಿಗುವ. ಆಯ್ತು, ಈಗ ಮನೆಗೆ ಹೋಗುವ ಸಮಯ ಅಲ್ಲ? ಮನೆಗೆ ಹೋಗುವ ಸಮಯ ಅಲ್ಲ? ಹೇಳು, ಮನೆಗೆ ಹೋಗುವ ಸಮಯ. ನಮ್ಮ ದೊಡ್ಡ ಅಕ್ಕ ಇಂಟ್ರೊಡ್ಯೂಸ್ ಮಾಡಿ. ದೊಡ್ಡಕ್ಕ ಬನ್ನಿ. ಸೊ ಇವರು ನನ್ನ ಜಾನು, ಇದು ದೊಡ್ಡಕ್ಕ. ಇದು ನನ್ನ ದೊಡ್ಡ ಅಕ್ಕ. ಹಾಯ್, ನನ್ನ ಪೂರ್ಣಿಮಾ ಡಿಕೆ. ಅಕ್ಕ. ಪೂರ್ಣಿಮಾ ಡಿಕೆ. ಹಾಯ್. ಇವಳೊಂದು ಮಿಸ್ಸಿಂಗ್ ಇತ್ತು ಇಷ್ಟೊತ್ತು ವಿಡಿಯೋ ಅಲ್ಲಿ. ಈಗ ಇವಳು ಬಂದು, ಇನ್ನು ಅಣ್ಣ ಒಂದು ಮಿಸ್ಸಿಂಗ್ ಇದ್ದಾನಲ್ಲ, ಅಣ್ಣ ಮಿಸ್ಸಿಂಗ್ ಇದ್ದಾರೆ. ಕೇಳಿ, ಇಲ್ಲಿ ಫಂಕ್ಷನ್ ಹೇಗಾಯ್ತು ಕೇಳು. ಫಂಕ್ಷನ್ ಎಲ್ಲ ಹೇಗಾಯ್ತು? ಖುಷಿ ಆಯ್ತಾ ನಿಮ್ಗೆ? ಐ ಎಂಜಾಯ್ಡ್ ಅ ಲಾಟ್. ಅಲ್ಲ, ಕನ್ನಡದಲ್ಲಿ, ನಮ್ಮ ವ್ಯೂವರ್ಸ್ ಎಲ್ಲ ಕನ್ನಡ.
ನಾನು ತುಂಬಾ ಎಂಜಾಯ್ ಮಾಡಿದೆ, ಒಳ್ಳೆ ಆಗಿದೆ ಫಂಕ್ಷನ್. ಎಲ್ಲ ಡ್ಯಾನ್ಸ್ ಗಿಂತ ಯಾರದು ಸೂಪರ್ ಡ್ಯಾನ್ಸ್ ಆಗಿದ್ದು? ಸೂಪರ್ ಡ್ಯಾನ್ಸ್ ನನ್ನ ಮಗಳದು ಹೌದೌದು, ಬಾರಿ ಸೂಪರ್ ಆಗಿದೆ. ರಿಷಿತಾ ಡಿಕೆ ಸೂಪರ್ ಡ್ಯಾನ್ಸರ್. ಅದ ಹೇಳಿದೆ ನಾನು, ಅವಳ ಬಗ್ಗೆ ಸಪರೇಟ್ ವಿಡಿಯೋ ಮಾಡಬೇಕು ಕುಂದಾಪುರದ. ಅವಳ ಮಲ್ಟಿ ಟ್ಯಾಲೆಂಟೆಡ್ ಇಲ್ಲಿ ಒಂದು ವಿಡಿಯೋದಲ್ಲಿ ಫಿಟ್ ಆಗುದಿಲ್ಲ. ಹಾಗೆ ಗಮ್ಮತ್ತಾಯ್ತು ಗೈಸ್. ಈಗ ಊಟ ಎಲ್ಲ ಆಗಿ ಹೊಟ್ಟೆ ಎಲ್ಲ ತುಂಬಿಸಿ ಈಗ ಮನೆಗೆ ಹೋಗ್ತಿದ್ದೇವೆ ನಾವು. ಬಾಯ್. ಬನ್ನಿ ಮನೇಲಿ ಹೋಗ್ತಾ ಮಾತಾಡುವ. ಜಾನು ಬರುದಿಲ್ಲ, ಜಾನು ಬೇರೆ ಹೋಗ್ತಾರೆ. ಸೊ ಫೈನಲಿ ಗೈಸ್ ಮನೆಗೆ ಒಂದು ಮುಟ್ಟಿದ್ದೇವೆ. ಫುಲ್ ಸುಸ್ತಾಗಿದೆ, ಗಂಟೆ 12 ತುಂಬಾ ಸುಸ್ತಾಗಿದೆ, ಗಂಟೆ 12 ಆಯ್ತು. ನನ್ನ ಮೂಗುತಿ ಹೇಗುಂಟು ಕಮೆಂಟ್ ಮಾಡಿ ಹೇಳಿ ಆಯ್ತಾ, ನಾನು ಚೆಂದ ಕಾಣ್ತಿದ್ದೇನಾ ಅಂತ. ಇವತ್ತು ನನ್ನ ಮೇಕಪ್ ನಾನೇ ಮಾಡಿದ್ದು, ನಾನು ಎಲ್ಲಿ ಸಹ ಹೊರಗೆ ಕೊಡ್ಲಿಲ್ಲ. ಎಲ್ಲ ಹೇಳಿದ್ದಾರೆ ಚೆನ್ನಾಗಿದೆ ಅಂತ. ನನ್ನ ಡ್ರೆಸ್ ಮಧ್ಯೆ ಒಂಚೂರು ತೋರಿಸಿ ಆಯ್ತಾ, ಅದೆಲ್ಲ ವಿಡಿಯೋ ಅಲ್ಲಿ ಬರ್ತದೆ. ಸೊ ಇದಾಗಿತ್ತು ನಮ್ಮದು ಇಂಡಿಯಾದ ಫಸ್ಟ್ ವ್ಲಾಗ್. ಇಂಡಿಯಾದು ಫಸ್ಟ್ ವ್ಲಾಗ್. ಮತ್ತೆ ಇಂಡಿಯಾದಲ್ಲಿ ಫಸ್ಟ್ ವ್ಲಾಗ್. ನಾನು ಮದುವೆಯಾಗಿ ಬಂದ ಮೇಲೆ ನನ್ನ ಗಂಡನ ಮನೆದು ಫಸ್ಟ್ ಫಂಕ್ಷನ್. ನಾವಿಬ್ಬರು ಒಟ್ಟಿಗೆ ಅಟೆಂಡ್ ಆಗಿದ್ದು. ಅಂಡ್ 2 ವರ್ಷ ಆದ್ಮೇಲೆ ಈಚೆ ಬಂದು ನಮ್ಗೆ ಒಂದು ಫಸ್ಟ್ ಫಂಕ್ಷನ್ ಸಿಕ್ಕಿತ್ತು. ಅಂಡ್ ಇನ್ನೊಂದಂತ ಇದಾಗಿತ್ತು ನಮ್ಮ ಮನೆಯ ಸಣ್ಣ ತುಡುಕು, ಅಕ್ಕ ಅವ್ರಿವ್ರು ಅಂತೇಳಿ 1-2 ಜನ. ಬಟ್ ಇನ್ನೇನು ಫಂಕ್ಷನ್ ಹೋಗ್ತೇವೆ ನಾಳೆ ನಾಡಿದ್ದೆಲ್ಲ, ಇನ್ನು ಜಾಸ್ತಿ ಜನರನ್ನು ಮೀಟ್ ಮಾಡಿಸ್ತೇವೆ. ಇವರಿಗೆ ಎಷ್ಟು ಅಕ್ಕ ಇದ್ದಾರೆ ಎಷ್ಟು ಅಣ್ಣ ಇದ್ದಾರೆ ಅಂತ ಕರೆಕ್ಟ್ ಹೇಳಿದವರಿಗೆ ಒಂದು ಗಿವ್ ಅವೇ ಕೊಡ್ತೇವೆ. ಸೊ ಎಲ್ಲರನ್ನು ಮೀಟ್ ಮಾಡಿಸಿ ಇನ್ನು ಮುಂದೆ ಬ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಅಲ್ಲಿವರೆಗೆ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾರಿ ವಿಡಿಯೋ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.